and welcome to the 63rd session of the subject financial management. The chapter is working capital management. In the chapter working capital management, we are going to the problem part. Here is the first problem. The problem is a pro forma cost sheet of a company provides the following particulars. Given materials constitute 50%, direct labor 15%, overheads 15%, and the following further particulars are available. It is proposed to maintain a level of activity of 3 lakh units. So 3 lakh units ಅನ್ನು ಪ್ರೊಡಕ್ಷನ್ ಮತ್ತು ಸೇಲ್ಸ್ ಅನ್ನು ಮಾಡ್ತಾರೆ. ಸೆಲ್ಲಿಂಗ್ ಪ್ರೈಸು 1 ಯೂನಿಟ್ಗೆ 20 ರೂಪೀಸ್ ಇದೆ. ರಾ ಮೆಟೀರಿಯಲ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಇನ್ ಸ್ಟೋರ್ಸ್ ಫಾರ್ ಅನ್ ಆವ್ರೇಜ್ ಆಫ್ 2 months. ಒಂದ್ಸತಿ ರಾ ಮೆಟೀರಿಯಲ್ಸನ್ನು ತಂದ ಮೇಲೆ ಅದು ಸ್ಟೋರ್ಸಲ್ಲಿ 2 ತಿಂಗಳಿರುತ್ತೆ. 2 ತಿಂಗಳಾದಮೇಲೆ ಪ್ರೊಡಕ್ಷನ್ಗೆ ಬರುತ್ತೆ. ಮೆಟೀರಿಯಲ್ಸ್ ವಿಲ್ ಬಿ ಇನ್ ಪ್ರೋಸೆಸ್ ಆನ್ ಆನ್ ಆವ್ರೇಜ್ ಆಫ್ 1 month. ಸೊ ಮೆಟೀರಿಯಲ್ಸ್ ಇಲ್ಲಿ 1 month ಪ್ರಾಸೆಸಿಂಗ್ ಟೈಮಲ್ಲಿ ಇರುತ್ತೆ. ಸೊ 1 month ಕೂಡ ಅದು ಪ್ರಾಸೆಸ್ ಆಗಿ ಅದಾದಮೇಲೆ ಫಿನಿಶ್ ಗುಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಫಿನಿಶ್ ಗುಡ್ಸ್ ಆರ್ ರಿಕ್ವೈರ್ಡ್ ಟು ಬಿ ಇನ್ ಸ್ಟಾಕ್ ಫಾರ್ ಅನ್ ಆವ್ರೇಜ್ ಆಫ್ 2 months. ಸೊ ಇಲ್ಲಿ ಒಂದ್ಸತಿ ಫಿನಿಶ್ ಗುಡ್ಸ್ ರೆಡಿ ಆದಮೇಲೆ ಅದು ಕೆಲವು ದಿನ ಸ್ಟಾಕಲ್ಲಿರುತ್ತೆ, ಡೈರೆಕ್ಟಾಗಿ ಮಾರ್ಕೆಟ್ಗೆ ಹೋಗಲ್ಲ. ಸೊ ಎಷ್ಟು ದಿನ ಸ್ಟಾಕಲ್ಲಿರುತ್ತೆ ಫಿನಿಶ್ ಗುಡ್ಸ್ ಅಂತ ಹೇಳಿದ್ರೆ 2 months ಇರುತ್ತೆ. ಅದಾದಮೇಲೆ ಕ್ರೆಡಿಟ್ ಅಲೌಡ್ ಟು ಡೆಟಾಸ್ ಇಸ್ 2 months. ಸೊ ಫಿನಿಶ್ ಗುಡ್ಸ್ ಆಗುತ್ತೆ. ಫಿನಿಶ್ ಗುಡ್ಸ್ ಆದಮೇಲೆ ಅದನ್ನು ಮಾರ್ಕೆಟಾಗಿ ಸೇಲ್ ಮಾಡ್ತೀವಿ. ಸೇಲ್ ಮಾಡಿದಾಗ 2 ಥರದ ಸೇಲ್ಸ್ ಬರುತ್ತೆ. ಒಂದು ಕ್ರೆಡಿಟ್ ಸೇಲ್ಸು, ಇನ್ನೊಂದು ಕ್ಯಾಶ್ ಸೇಲ್ಸು. ಇಲ್ಲಿ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಮಾಡುವಾಗ ಡೆಟಾರ್ಸ್ ಇಂಪಾರ್ಟೆಂಟು. ಡೆಟಾರ್ಸ್ ಅಂತ ಹೇಳಿದ್ರೆ ಅದು ಪಾರ್ಟ್ ಆಫ್ ದಿ ಕರೆಂಟ್ ಅಸೆಟ್ ಬರುತ್ತೆ. ಸೊ ಅದರಿಂದ ನಾವು ಎಷ್ಟು ಕ್ರೆಡಿಟ್ ಸೇಲ್ಸ್ ಮಾಡಿರ್ತೀವಿ ಅದರಲ್ಲಿ ಎಷ್ಟು ಡೆಟಾಸ್ ಯಾವಾಗಲೂ ಔಟ್ಸ್ಟ್ಯಾಂಡಿಂಗ್ ಇರ್ತಾರೆ ಅಂತ ಹೇಳಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಡೆಟಾಸ್ಗೆ ಟೈಮ್ ಕೊಡೋದು 2 months ಆಗಿರುತ್ತೆ. ದೆನ್ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ಸ್ ಇಸ್ 2 months. ಇಲ್ಲಿ ನಮಗೆ ಕ್ರೆಡಿಟರ್ಸ್ಗೆ ನಾವು ಕೊಡುವಂಥ ಟೈಮು 2 months ಆಗಿರುತ್ತೆ. ಅದಾದಮೇಲೆ ಹೇಳ್ತಾರೆ ಸೇಲ್ಸು ಪ್ರೊಡಕ್ಷನು ಕನ್ಸಿಸ್ಟೆಂಟಾಗಿ ಪ್ರೊಡ್ಯೂಸ್ ಕನ್ಸಿಸ್ಟೆಂಟ್ ಪ್ಯಾಟರ್ನನ್ನು ಫಾಲೋ ಮಾಡುತ್ತೆ ಅಂತ ಹೇಳಿ. ಸೊ ಯಾವುದೇ ಹೆಚ್ಚು ಕಡಿಮೆ ಆಗೋದಿಲ್ಲ. ಸೇಲ್ಸ್ ಮತ್ತು ಪ್ರೊಡಕ್ಷನು ಪ್ರತಿ ತಿಂಗಳು ಕೂಡ ಒಂದು ಕಾನ್ಸ್ಟೆಂಟ್ ಪ್ಯಾಟರ್ನಲ್ಲಿ ನಡೀತಾ ಇರುತ್ತೆ. ಸೊ ಈಗ ಪ್ರಾಬ್ಲಮ್ ಸಾಲ್ವಿಂಗ್ ಪಾರ್ಟ್ಗೆ ಬಂದಾಗ ಇಲ್ಲಿ ನಾವು ಸ್ಟೇಟ್ಮೆಂಟ್ ಶೋಯಿಂಗ್ ದಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತ ಹೆಡ್ಡಿಂಗ್ ಕೊಟ್ಟು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಕರೆಂಟ್ ಅಸೆಟ್ಸ್ ಯಾವುದು ಮತ್ತು ಕರೆಂಟ್ ಲಯಬಿಲಿಟೀಸ್ ಯಾವುದು ಅಂತ ಹೇಳಿ ನಾವು ಮೊದಲೇ ನೋಡ್ಕೋಬೇಕಾಗುತ್ತೆ. ಸೊ ಈ ಪ್ರಾಬ್ಲಮ್ಗೆ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ನಮಗೆ ರಾ ಮೆಟೀರಿಯಲ್ಸ್ ಇರುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ ಇರುತ್ತೆ, ಫಿನಿಶ್ ಗುಡ್ಸ್ ಇರುತ್ತೆ ಮತ್ತು ಡೆಟಾಸ್ ಇರುತ್ತೆ. ಅದಾದಮೇಲೆ ಅವರು ಬೇರೆ ಏನಾದರೂ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅದು ಕೂಡ ನಮಗೆ ಕರೆಂಟ್ ಅಸೆಟ್ಸ್ ಕೆಳಗಡೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಶ್ ಕೊಡ್ಬೋದು, ಎನಿ ಪೇಮೆಂಟ್ಸ್ ಇನ್ ಅಡ್ವಾನ್ಸ್ ಕೊಡ್ಬೋದು, ಅವೆಲ್ಲ ನಮಗೆ ಕರೆಂಟ್ ಅಸೆಟ್ಸ್ ಆಗುತ್ತೆ. ಸೊ ಎಲ್ಲವೂ ಕೂಡ ನಾವು ಕರೆಂಟ್ ಅಸೆಟ್ಸ್ ಕೆಳಗಡೆ ಬರೀಬೇಕಾಗುತ್ತೆ. ಅದ್ರ ಕೆಳಗಡೆ ನಾವು ಟೋಟಲನ್ನು ಮಾಡಿ ಅದರಿಂದ ನಾವು ಕರೆಂಟ್ ಲಯಬಿಲಿಟೀಸನ್ನು ಲೆಸ್ ಮಾಡಬೇಕು. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಒಂದು ಕರೆಂಟ್ ಲಯಬಿಲಿಟಿ ಇದೆ. ಅದೇನು ಅಂತ ಹೇಳಿದ್ರೆ ಕ್ರೆಡಿಟರ್ಸ್ ಫಾರ್ ಮೆಟೀರಿಯಲ್ಸ್. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ನಾವು ಕರೆಂಟ್ ಅಸೆಟ್ಸು ಮತ್ತು ಕರೆಂಟ್ ಲಯಬಿಲಿಟೀಸನ್ನು ಐಡೆಂಟಿಫೈ ಮಾಡಿದ್ದೀವಿ. 4 ಕರೆಂಟ್ ಅಸೆಟ್ ಇದೆ, 1 ಕರೆಂಟ್ ಲಯಬಿಲಿಟಿ ಇದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಪ್ರತಿಯೊಂದು ಕರೆಂಟ್ ಅಸೆಟ್ಗೂ ಅಮೌಂಟ್ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಅಮೌಂಟ್ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟು ನಂಬರ್ ಆಫ್ ಯೂನಿಟ್ಸನ್ನು ತಗೋಬೇಕು ಮತ್ತು ಸೆಲ್ಲಿಂಗ್ ಪ್ರೈಸಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಇರೋದು ರಾ ಮೆಟೀರಿಯಲ್ಸು. ರಾ ಮೆಟೀರಿಯಲ್ಸ್ ಪರ್ಸೆಂಟೇಜ್ ಕೊಟ್ಟಿರೋದು 50%, ಆದ್ದರಿಂದ 50/100 ಅಂತ ಮಲ್ಟಿಪ್ಲೈ ಮಾಡಬೇಕು. ಅದಾದಮೇಲೆ ರಾ ಮೆಟೀರಿಯಲ್ಲು ಸ್ಟೋರ್ಸಲ್ಲಿ 2 months ಇರುತ್ತೆ ಅಂತ ಹೇಳಿದ್ದಾರೆ. ಸೊ 2/12 ಅಂತ ಹಾಕಬೇಕು. 12 ಯಾಕೆ ಅಂತ ಹೇಳಿದ್ರೆ 1 year-ಅಲ್ಲಿ 12 months ಇರುತ್ತೆ ಅಂತ ಹೇಳಿ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅಥವಾ ಅಮೌಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಯೂನಿಟ್ಸ್ ತಗೋಬೇಕು, ಸೆಲ್ಲಿಂಗ್ ಪ್ರೈಸಿಂದ ಮಲ್ಟಿಪ್ಲೈ ಮಾಡಬೇಕು, ಅದ್ರ ಜೊತೆಗೆ ಕನ್ಸರ್ನ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ನೋಡಬೇಕು. ಫಾರ್ ಎಕ್ಸಾಂಪಲ್ ಈ ಪ್ರಾಬ್ಲಮಲ್ಲಿ ಮೆಟೀರಿಯಲ್ಸು 50% ಇದೆ, ಡೈರೆಕ್ಟ್ ಲೇಬರು 15% ಇದೆ ಮತ್ತು ಓವರ್ ಹೆಡ್ಸು 15% ಇದೆ. ಸೊ ಪರ್ಸೆಂಟೇಜ್ ಅಂತ ಹೇಳಿದಾಗ ನಾವು ಅದನ್ನು 100ಇಂದ ಡಿವೈಡ್ ಮಾಡ್ತೀವಿ. ಸೊ 100ಇಂದ ಡಿವೈಡ್ ಮಾಡಿ ಮತ್ತು ಟೈಮ್ ತಗೊಳ್ಳಿ. ಟೈಮನ್ನು ಇಲ್ಲಿ ಮಂತಲ್ಲಿ ಕೊಟ್ಟಿದ್ದಾರೆ. ಸೊ ಮಂತಲ್ಲಿ ಕೊಟ್ಟಾಗ ಎಷ್ಟು ಮಂತ್ಸ್ ಕೊಟ್ಟಿದ್ದಾರೋ ಅದನ್ನು ತಗೊಂಡು ಒಂದು ವರ್ಷದಲ್ಲಿ 12 ತಿಂಗಳಿರುತ್ತೆ, 12ಇಂದ ಡಿವೈಡ್ ಮಾಡಬೇಕಾಗುತ್ತೆ. ಸರಿ, ಈಗ ಕರೆಂಟ್ ಅಸೆಟ್ಸ್ಗೆ ಹೋಗೋಣ. ಫಸ್ಟ್ ಕರೆಂಟ್ ಅಸೆಟ್ ಬಂದುಬಿಟ್ಟು ರಾ ಮೆಟೀರಿಯಲ್. 3 lakh ಯೂನಿಟ್ಸು ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ ಆಗುತ್ತೆ. ಸೊ 3 lakhs ತೊಗೊಂಡಿದ್ದೀವಿ. ಸೆಲ್ಲಿಂಗ್ ಪ್ರೈಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. 20 ರೂಪೀಸ್ ಸೆಲ್ಲಿಂಗ್ ಪ್ರೈಸು,
ಇದು ರಾ ಮೆಟೀರಿಯಲ್ಸ್ ಆಗಿರೋದ್ರಿಂದ ಪರ್ಸೆಂಟೇಜ್ ಬಂದ್ಬಿಟ್ಟು 50%. ಟೋಟಲ್ ಸೆಲ್ಲಿಂಗ್ ಪ್ರೈಸ್ 20 ರೂಪಾಯಲ್ಲಿ 50% ಅಷ್ಟು ಕಾಸ್ಟು ಮೆಟೀರಿಯಲ್ ಕಾಸ್ಟ್ ಇರುತ್ತೆ. ಅದರಿಂದ 50/100 ಇಂದ ಮಲ್ಟಿಪ್ಲೈ ಮಾಡಿ. ಮತ್ತು ರಾ ಮೆಟೀರಿಯಲ್ಸು ಸ್ಟೋರ್ಸಲ್ಲಿ 2 ಮಂತ್ಸ್ ಇರುತ್ತೆ, ಅದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿ 12 ಇಂದ ಡಿವೈಡ್ ಮಾಡಿ, ಯಾಕೆಂದರೆ ಒಂದು ವರ್ಷದಲ್ಲಿ 12 ತಿಂಗಳಿರುತ್ತೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಮೌಂಟು ನಮಗೆ 5 lakhs ಬರುತ್ತೆ. ಎರಡನೇ ಐಟಮ್ ಆಫ್ ಕರೆಂಟ್ ಅಸೆಟ್ ಬಂದ್ಬಿಟ್ಟು ವರ್ಕ್ ಇನ್ ಪ್ರೋಗ್ರೆಸ್ ಅಥವಾ ಸೆಮಿ ಫಿನಿಶ್ ಗುಡ್ಸ್, ಅರ್ಧ ಫಿನಿಶ್ ಆಗಿರುವಂಥ ಗೂಡ್ಸು. ಸೊ ಅರ್ಧ ಫಿನಿಶ್ ಆಗಿರೋಂಥ ಗೂಡ್ಸಲ್ಲಿ ಏನೆಲ್ಲ ಕಾಸ್ಟ್ ಇರುತ್ತೆ ಅಂತ ಹೇಳಿದ್ರೆ, ರಾ ಮೆಟೀರಿಯಲ್ ಕಾಸ್ಟ್ ಇರುತ್ತೆ. ರಾ ಮೆಟೀರಿಯಲ್ಸ್ಗೆ ಅಮೌಂಟನ್ನು ಇನ್ಕರ್ ಮಾಡಿರ್ತೀವಿ. ಅದಾದಮೇಲೆ ಡೈರೆಕ್ಟ್ ಲೇಬರ್ ಇನ್ಕರ್ ಮಾಡಿರ್ತೀವಿ, ವರ್ಕ್ ಮಾಡಿರ್ತಾರೆ ಲೇಬರ್ಸು. ಅದಾದಮೇಲೆ ಓವರ್ ಹೆಡ್ ಕೂಡ ಇನ್ಕರ್ ಮಾಡಿರ್ತೀವಿ. ಸೊ ಇವು ಮೂರು ಕೂಡ ನಮಗೆ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಬರುತ್ತೆ. ರಾ ಮೆಟೀರಿಯಲ್ಸ್ಗೆ ಕಾಸ್ಟನ್ನು ಇನ್ಕರ್ ಮಾಡಿರ್ತೀವಿ, ಲೇಬರ್ಸ್ಗೆ ವೇಜಸನ್ನು ಕೊಟ್ಟಿರ್ತೀವಿ, ಮತ್ತು ಅದರ್ ಓವರ್ ಹೆಡ್ಸನ್ನು ಇನ್ಕರ್ ಮಾಡಿರ್ತೀವಿ. ಸೊ ಈಗ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ರಾ ಮೆಟೀರಿಯಲ್ಸು 3 lakh ಯೂನಿಟ್ಸ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸು, 20 rupees ಸೆಲ್ಲಿಂಗ್ ಪ್ರೈಸು. ಅದರಲ್ಲಿ ನಮಗೆ 50% ಮೆಟೀರಿಯಲ್ ಕಾಸ್ಟ್ ಆಗಿರೋದ್ರಿಂದ 50/100 ಅಂತ ಮಲ್ಟಿಪ್ಲೈ ಮಾಡಿದ್ದೀನಿ. ವರ್ಕ್ ಇನ್ ಪ್ರೋಗ್ರೆಸ್ಗೆ ಕೊಟ್ಟಿರೋವಂಥ ಟೈಮು 1 month. ಸೊ 1/12 ಅಂತ ಮಲ್ಟಿಪ್ಲೈ ಮಾಡ್ತೀನಿ. ಅಮೌಂಟು 2,50,000 ಬಂತು. ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲೇ ನಮಗೆ ಲೇಬರ್ ಕಾಸ್ಟ್ ಆಗಿದೆ. ಸೊ ಡೈರೆಕ್ಟ್ ಲೇಬರ್ ಕಾಸ್ಟ್ ಎಷ್ಟು ಅಂತ ಹೇಳಿದ್ರೆ 3 lakh ಯೂನಿಟ್ಸ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್, 20 rupees ಸೆಲ್ಲಿಂಗ್ ಪ್ರೈಸು. ಅದರಲ್ಲಿ ಡೈರೆಕ್ಟ್ ಲೇಬರು 15% ಇದೆ. ಸೊ 15/100. ಅದಾದಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ಗೆ ಕೊಟ್ಟಿರೋವಂಥ ಟೈಮ್ 1 month, 1/12 ಮತ್ತು ಹಾಫಿಂದ ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. ಆವಾಗ ನಮಗೆ 37,500 ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಐಟಮು ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಓವರ್ ಹೆಡ್ಸ್ ಇದೆ. 3 lakh ಯೂನಿಟ್ಸು ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸು, ಅದರಲ್ಲಿ 20 rupees ಸೆಲ್ಲಿಂಗ್ ಪ್ರೈಸು, 15% ನಮಗೆ ಓವರ್ ಹೆಡ್ ಕಾಸ್ಟು 15/100. ವರ್ಕ್ ಇನ್ ಪ್ರೋಗ್ರೆಸ್ಗೆ ಕೊಟ್ಟಿರೋಂಥ ಟೈಮ್ 1 month. ಸೊ 1/12 ಮತ್ತು ಅದನ್ನು ಹಾಫಿಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ, 37,500 ಬರುತ್ತೆ. ಸೊ ಈಗ ಯಾಕೆ ನಾವು ಡೈರೆಕ್ಟ್ ಲೇಬರ್ ಮತ್ತು ಓವರ್ ಹೆಡ್ಸನ್ನು ಮಾತ್ರ ಲಾಸ್ಟಲ್ಲಿ ಹಾಫಿಂದ ಮಲ್ಟಿಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ, ಇದು ಸೆಮಿ ಫಿನಿಶ್ ಗೂಡ್ಸು. ಟೋಟಲ್ ಮೆಟೀರಿಯಲ್ಸನ್ನು ಪ್ರೊಡಕ್ಷನಿಗೆ ಕೊಟ್ಬಿಟ್ಟಿರ್ತೀವಿ, ಅಲ್ಲಿ ಪ್ರೋಸೆಸ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಇದು ಸೆಮಿ ಫಿನಿಶ್ ಗೂಡ್ಸ್ ಆಗಿರೋದ್ರಿಂದ ಅರ್ಧ ಲೇಬರನ್ನು ಮಾತ್ರ ಇವಾಗ ಇನ್ಕರ್ ಮಾಡಿರ್ತೀವಿ, ಇನ್ನೂ ಅರ್ಧ ಓವರ್ ಹೆಡ್ಸನ್ನು ಇನ್ಕರ್ ಮಾಡಿರ್ತೀವಿ, ಇನ್ನೂ ಅರ್ಧ ಲೇಬರ್ ಮತ್ತು ಇನ್ನೂ ಅರ್ಧ ಓವರ್ ಹೆಡ್ಸನ್ನು ಫ್ಯೂಚರ್ ಪೀರಿಯಡಲ್ಲಿ ನಾವು ಇನ್ಕರ್ ಮಾಡೋದು ಇರುತ್ತೆ. ಈಗ ಸೆಮಿ ಫಿನಿಶ್ ಗೂಡ್ಸ್ ಆಗಿರೋದ್ರಿಂದ ಅರ್ಧ ಕೆಲಸ ಆಗಿದೆ, ಅರ್ಧ ಲೇಬರು ಅರ್ಧ ಓವರ್ ಹೆಡ್ಡನ್ನು ಇನ್ಕರ್ ಮಾಡ್ತೀವಿ. ಅದನ್ನು ಫಿನಿಶ್ ಮಾಡೋಷ್ಟರಲ್ಲಿ ಇನ್ನೂ ಅರ್ಧ ಲೇಬರು ಅರ್ಧ ಓವರ್ ಹೆಡ್ಸನ್ನು ಇನ್ಕರ್ ಮಾಡ್ತೀವಿ. ಸೊ ಅದರಿಂದ ವರ್ಕ್ ಇನ್ ಪ್ರೋಗ್ರೆಸ್ ಬಂದಾಗ ಡೈರೆಕ್ಟ್ ಲೇಬರ್ ಮತ್ತು ಓವರ್ ಹೆಡ್ಸಿಗೆ ಮಾತ್ರ ಇಂಟು 1/2 ಅಂತ ಹಾಕಬೇಕು. ಮೆಟೀರಿಯಲ್ಸ್ ಮಾತ್ರ ಫುಲ್ 100% ಹೋಗಿರುತ್ತೆ, ಯಾವುದನ್ನು ಕೂಡ ಮಲ್ಟಿಪ್ಲೈ ಮಾಡೋಂಗೆ ಇಲ್ಲ. ಸೊ ಡೈರೆಕ್ಟ್ ಲೇಬರ್ ಮತ್ತು ಓವರ್ ಹೆಡ್ಸ್ ಮಾತ್ರ 1/2 ಅಂತ ತೊಗೋಬೇಕಾಗುತ್ತೆ. ಸೊ ಎರಡು ಕೂಡ 37,500 ಅಮೌಂಟ್ ಬಂತು. ಮೂರನೇ ಕರೆಂಟ್ ಅಸೆಟ್ ಬಂದ್ಬಿಟ್ಟು ಇಲ್ಲಿ ಫಿನಿಶ್ ಗುಡ್ಸ್. ಆ ಫಿನಿಶ್ ಗುಡ್ಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಏನೇನು ಕಾಸ್ಟ್ ಸೇರ್ಕೊಂಡಿರುತ್ತೆ ಅಂತ ಹೇಳಿದ್ರೆ, ರಾ ಮೆಟೀರಿಯಲ್ ಕಾಸ್ಟ್ ಇರುತ್ತೆ, ಡೈರೆಕ್ಟ್ ಲೇಬರ್ ಕಾಸ್ಟ್ ಇರುತ್ತೆ, ಮತ್ತು ಓವರ್ ಹೆಡ್ಸ್ ಇರುತ್ತೆ. 3 lakh ಯೂನಿಟ್ಸ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್, 20 rupees ಇಸ್ ದ ಸೆಲ್ಲಿಂಗ್ ಪ್ರೈಸ್. ರಾ ಮೆಟೀರಿಯಲ್ಸ್ 50%, ಸೊ 50/100. ಫಿನಿಶ್ ಗುಡ್ಸು ಸ್ಟೋರ್ಸಲ್ಲಿ 2 months ಸ್ಟಾಕಲ್ಲಿರುತ್ತೆ, ಸೊ 2/12 ಅಂತ ಮಲ್ಟಿಪ್ಲೈ ಮಾಡ್ತೀವಿ. ಅಮೌಂಟು 5 lakhs ಬರುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಲೇಬರ್. ಫಿನಿಶ್ ಗುಡ್ಸಲ್ಲಿ ಡೈರೆಕ್ಟ್ ಲೇಬರು 3 lakh ಯೂನಿಟ್ಸ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ ಮಾಡ್ತೀವಿ. 20 rupees ಸೆಲ್ಲಿಂಗ್ ಪ್ರೈಸ್ ಇದೆ, ಅದರಲ್ಲಿ 15% ಡೈರೆಕ್ಟ್ ಲೇಬರ್ ಕಾಸ್ಟ್ ಆಗುತ್ತೆ, ಸೊ 15/100 ಅಂತ ಮಾಡ್ತೀವಿ. ಸ್ಟಾಕಲ್ಲಿ 2 months ಇರುತ್ತೆ, 2/12, ಸೊ 1,50,000 ಆಯಿತು. ನೆಕ್ಸ್ಟ್ ಓವರ್ ಹೆಡ್ಸ್. 3 lakh ಯೂನಿಟ್ಸ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್, 20 rupees ಸೆಲ್ಲಿಂಗ್ ಪ್ರೈಸ್, 15% ಓವರ್ ಹೆಡ್ಸ್, ಸೊ 15/100. ಅದಾದಮೇಲೆ ಸ್ಟಾಕಲ್ಲಿ 2 months ಇರುತ್ತೆ, ಸೊ 2/12 ಅಂತ ತಗೋಬೇಕು. 1,50,000 ಅಮೌಂಟ್ ಆಯಿತು. ನೆಕ್ಸ್ಟ್ ನಾಲ್ಕನೇ ಕರೆಂಟ್ ಅಸೆಟ್ ಬಂದುಬಿಟ್ಟು ಡೆಟಾಸ್. ಡೆಟಾಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ರಾ ಮೆಟೀರಿಯಲ್ಸು, ಡೈರೆಕ್ಟ್ ಲೇಬರ್ ಮತ್ತು ಓವರ್ ಹೆಡ್ ಕಾಸ್ಟ್ ಇರುತ್ತೆ. ಸೊ 3 lakh ಯೂನಿಟ್ಸ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸು, 20 rupees ಸೆಲ್ಲಿಂಗ್ ಪ್ರೈಸು. ಅದು ರಾ ಮೆಟೀರಿಯಲ್ಸ್ ಆಗಿರೋದ್ರಿಂದ 50%, 50/100. ಡೆಟಾರ್ಸ್ಗೆ ನಾವು ಕೊಡುವಂಥ ಟೈಮು 2 months, ಸೊ 2/12, 5 ಲಕ್ಷ ಅಮೌಂಟ್ ಬಂತು. ಡೈರೆಕ್ಟ್ ಲೇಬರ್ 3 lakh ಯೂನಿಟ್ಸ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸು, 20 rupees ಸೆಲ್ಲಿಂಗ್ ಪ್ರೈಸು, 15% ಇಸ್ ದ ಲೇಬರ್ ಕಾಸ್ಟ್, ಸೊ 15/100 ಅಂತ ಹಾಕಬೇಕು. ಮತ್ತು ಇಲ್ಲಿ ಡೆಟಾಸ್ಗೆ ಕೊಟ್ಟಿರೋ ಟೈಮು 2 months, 2/12 ಅಂತ ಹಾಕಿ 1,50,000 ಅಮೌಂಟ್ ಬಂತು. ನೆಕ್ಸ್ಟ್ ಓವರ್ ಹೆಡ್ಸು. 3 lakh ಯೂನಿಟ್ಸ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸು, 20 rupees ಸೆಲ್ಲಿಂಗ್ ಪ್ರೈಸು, ಮತ್ತು 15% ಡೆಟಾಸ್ ಓವರ್ ಹೆಡ್
ಕಾಸ್ಟ್ ಆಗುತ್ತೆ. ಸೊ 15/100 ಅಂತ ಮಲ್ಟಿಪ್ಲೈ ಮಾಡಬೇಕು. ಡೆಟಾಸ್ಗೆ ಕೊಟ್ಟಿರೋವಂಥ ಟೈಮು 2 ಮಂತ್ಸ್, 2/12. ಸೊ ಟೋಟಲು 1,50,000 ಬಂತು. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಇರೋವಂಥದ್ದು 4 ಕರೆಂಟ್ ಅಸೆಟ್ಟು. ಟೋಟಲ್ ಮಾಡಿದಾಗ ಟೋಟಲ್ ಕರೆಂಟ್ ಅಸೆಟ್ಸು 24,25,000 ಬಂತು. ಅದರಿಂದ ನಾವು ಕರೆಂಟ್ ಲಯಬಿಲಿಟೀಸನ್ನು ಲೆಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕರೆಂಟ್ ಲಯಬಿಲಿಟೀಸ್ ಒಂದಿದೆ, ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಯಾಕೆ ಅಂತ ಹೇಳಿದ್ರೆ ಮೆಟೀರಿಯಲ್ಸನ್ನು ನಾವು ಕ್ರೆಡಿಟ್ ಮೇಲೆ ಪರ್ಚೇಸ್ ಮಾಡಿರ್ತೀವಿ. ಸೊ ಅದರಿಂದ ನಮಗೆ ಕ್ರೆಡಿಟರ್ಸ್ ಫಾರ್ ಮೆಟೀರಿಯಲ್ಸ್ ಬರುತ್ತೆ. ಸೊ ಅದರ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. 3 lakh ಯೂನಿಟ್ಸ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸು, 20 rupees ಸೆಲ್ಲಿಂಗ್ ಪ್ರೈಸು. ಆ 20 rupeesಲ್ಲಿ 50% ಮೆಟೀರಿಯಲ್ ಕಾಸ್ಟ್ ಇರುತ್ತೆ, ಅದಕ್ಕೆ 50/100. ಮತ್ತು ಸಪ್ಲೈಯರ್ಸ್ಗೆ ಕೊಟ್ಟಿರೋ ಅಂಥ ಟೈಮು 2 months, 2/12. ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 5 lakhs ಬಂತು. ಒಂದೇ ಕರೆಂಟ್ ಲಯಬಿಲಿಟಿ ಇರೋದು. ಸೊ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಏನು ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಸೊ 24,25,000ಇಂದ 5 lakhsನ್ನು ಮೈನಸ್ ಮಾಡಿದರೆ ನಮಗೆ ಬರೋದು 19,25,000. ಇದೇನೆ ನಮಗೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಈ ಪ್ರಾಬ್ಲಮಲ್ಲಿ ಒಂದು ನೆನ್ಪಿಟ್ಕೋಬೇಕು, ವರ್ಕ್ ಇನ್ ಪ್ರೋಗ್ರೆಸ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿದಾಗ ಡೈರೆಕ್ಟ್ ಲೇಬರ್ ಮತ್ತು ಓವರ್ ಹೆಡ್ ಏನಿದೆ ಅದನ್ನು ಮಾತ್ರ ಹಾಫ್ ಅಂತ ಹೇಳಿ ಕೊನೆಯಲ್ಲಿ ನಾವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಯಾಕೆಂದರೆ ಇವಾಗ ಅರ್ಧ ಅಮೌಂಟನ್ನು ಇನ್ಕರ್ ಮಾಡಿರ್ತೀವಿ, ಅದು ಫಿನಿಶ್ ಆಗೋಷ್ಟರಲ್ಲಿ ನಾವು ಇನ್ನೂ ಅರ್ಧ ಅಮೌಂಟನ್ನು ಇನ್ಕರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನಾವು ವರ್ಕ್ ಇನ್ ಪ್ರೋಗ್ರೆಸ್ಸು, ಫಿನಿಶ್ ಗುಡ್ಸು, ಡೆಟಾಲ್ಸು ಇವೆಲ್ಲ ತೊಗೊಂಡಿದ್ದೀವಿ. ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿದಾಗ ಅದಕ್ಕೆ ಕೊಟ್ಟಿರೋ ಅಂಥ ಟೈಮ್ ಸೇಮ್ ಆಗಿರುತ್ತೆ. ರಾ ಮೆಟೀರಿಯಲ್ಸ್ಗೆ ವರ್ಕ್ ಇನ್ ಪ್ರೋಗ್ರೆಸ್ಗೆ 1 month ಅಂತ ಹೇಳಿದ್ರೆ ಅದರಲ್ಲಿ ರಾ ಮೆಟೀರಿಯಲ್ಸು, ಡೈರೆಕ್ಟ್ ಲೇಬರ್, ಓವರ್ ಹೆಡ್ ಏನಿರುತ್ತೆ ಅವೆಲ್ಲಕ್ಕೂ ಕೂಡ 1 month ಇರುತ್ತೆ. ಸೊ 1/12, 1/12, 1/12 ಹಾಕಿದ್ವಿ. ಇಲ್ಲಿ ಫಿನಿಶ್ ಗುಡ್ಸ್ಗೆ 2 months ಟೈಮ್ ಕೊಟ್ಟಿದ್ದಾರೆ. ಸೊ ಫಿನಿಶ್ ಗುಡ್ಸಲ್ಲಿ ಇರುವಂಥ 3 ಕಾಂಪೊನೆಂಟ್ಸ್ಗೂ ಕೂಡ ನಾವು 2/12 ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ ಡೆಟಾಸ್ ಇದೆ, ಡೆಟಾಸ್ಗೂ ಕೂಡ 2 months ಟೈಮ್ ಕೊಟ್ಟಿರೋದು. ಸೊ ಡೆಟಾಸಲ್ಲಿ 3 ಕಾಂಪೊನೆಂಟ್ಸ್, ರಾ ಮೆಟೀರಿಯಲ್ಸು, ಡೈರೆಕ್ಟ್ ಲೇಬರ್ ಮತ್ತು ಓವರ್ ಹೆಡ್ ಏನಿದೆ ಅದನ್ನು 2/12 ಮಲ್ಟಿಪ್ಲೈ ಮಾಡಿದ್ದೀವಿ. ಸೊ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟು ಯೂನಿಟ್ಸ್ ತಗೊಳ್ಳಿ, ಸೆಲ್ಲಿಂಗ್ ಪ್ರೈಸಿಂದ ಮಲ್ಟಿಪ್ಲೈ ಮಾಡಿ, ಅದ್ರ ಜೊತೆಗೆ ರಾ ಮೆಟೀರಿಯಲ್ಲು ಅಥವಾ ಲೇಬರು ಅಥವಾ ಓವರ್ ಹೆಡ್ಡು ಎಷ್ಟು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೋ ಆ ಪರ್ಸೆಂಟೇಜಿಂದ ಮಲ್ಟಿಪ್ಲೈ ಮಾಡಿ, ಕೊನೆಯಲ್ಲಿ ಟೈಮಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಅಮೌಂಟ್ ಅನ್ನೋದು ಬರುತ್ತೆ. ಥ್ಯಾಂಕ್ ಯು.